ಕ್ವಿಕ್ಕಾಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ನೈಟ್ ಡ್ರೆಸ್ಸಲ್ಲಿ ಬಂದಿದ್ದೀನಿ. ಇವಾಗ ಇಲ್ಲಿ ಬಂದು ನೋಡಿದ್ರೆ ಎಲ್ಲ ರಂಗೋಲಿ ಹಾಕಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ಎಷ್ಟು ಚೆನ್ನಾಗಿ ರಂಗೋಲಿ ಹಾಕ್ತದೆ ನೋಡೋಣ. ನಾನು ಸ್ವಲ್ಪ ಸ್ವಲ್ಪ ಸಹಾಯ ಮಾಡೋಕ್ಕಾದ್ರೆ ಮಾಡ್ತೀನಿ. ರಂಗೋಲಿ ಹಾಕ್ತಾ ಇದ್ದಾರೆ ಇನ್ ದ ಪ್ರಾಸೆಸ್. ಇವರಿಬ್ಬರು ಕೂತ್ಕೊಂಡು ನೋಡ್ತಾ ಇದ್ದಾರೆ. ರಂಗೋಲಿ ಕಾಂಪಿಟೇಷನ್ ನಡೆಯೋ ರೇಂಜಲ್ಲಿ ಫೋಕಸ್ ಮಾಡಿ ಹಾಕ್ತಾ ಇದ್ದಾರೆ ಎಲ್ಲ ಕಲರು. ನಾನು ಅಲ್ಪ ಸ್ವಲ್ಪ ಆದರೂ ಹೆಲ್ಪ್ ಮಾಡೋಣ ರಂಗೋಲಿ ಹಾಕೋಕ್ಕೆ ಅಂತ ಅಂದ್ಕೊಂಡ್ರೆ ಆಗಲೇ ಇಲ್ಲ. ಯಾಕೆಂದರೆ ನಮ್ಮ ಅಜ್ಜಿ ಗೋರಂಟಿ ಹಾಕು ಅಂದರು. ನಾನೇನು ಸ್ಪೆಷಲಿಸ್ಟ್ ಅಲ್ಲ, ಅಜ್ಜಿಗಲ್ವಾ, ಸೊ ಹೆಂಗೆ ಬೇಕೋ ಹಂಗೆ ಸ್ವಲ್ಪ ನೀಟಾಗಿ ಕಾಣೋ ಥರ ಆಗ್ತೆ. ರಂಗೋಲಿ ರೆಡಿಯಾಗಿದೆ. ಇವಾಗ ಚಪ್ಪರಕ್ಕೆ ಹೂವು ಕಚ್ತಾ ಇದ್ದಾರೆ. ಚಪ್ಪರ ಏನೋ ಹಾಕ್ಬಿಟ್ಟು ಹೋದ್ರು, ಆದರೆ ಅದಕ್ಕೆ ಹೂವು ಡೆಕೋರೇಷನ್ಸ್ ಮಾಡಿರಲಿಲ್ಲ. ನನ್ನ ಚಿಕ್ಕಪ್ಪ ಇಂಥದ್ದೆಲ್ಲ ಮಾಡೋದು ತುಂಬ ಸ್ಪೆಷಲಿಸ್ಟು. ನೀವೇ ನೋಡಿರ್ಬೋದು, ಹಲ್ದಿ ಸೆರೆಮನಿನೂ ಅವರೇ ರೆಡಿ ಮಾಡಿದ್ದು. ಅದಕ್ಕೆ ನನ್ನ ತಮ್ಮನ ಜೊತೆಗೆ ಮತ್ತು ನಮ್ಮ ನೇಬರ್ ಜೊತೆಗೆ ಎಲ್ಲ ಸೇರಿಕೊಂಡು ಚಪ್ಪರಕ್ಕೆ ಹೂವದ ಅಲಂಕಾರ ಮಾಡಿದ್ರು. ರೆಡಿ ಮಾಡಿ ಇಕ್ಕಿದ್ದಾರೆ ನೋಡಿ ಕಲಶ. ಒಬ್ರೊಬ್ಬರು ಒಂದೊಂದು ಕೆಲಸ ಮಾಡ್ತಿದ್ದಾರೆ. ಇವಾಗ ನಮ್ಮ ಮನೆ ಕಡೆ ಹೇಗೆ ರಿಚುವಲ್ಸ್ ಮಾಡ್ತಾರೆ ಅಂತ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಎಲ್ಲ ಶಾಸ್ತ್ರಗಳು ಮಾಡೋಕ್ಕೆ ಎಲ್ಲ ಒಟ್ಟಿಗೆ ಸೇರಿದ್ದಾರೆ. ಮನೆ ಫುಲ್ಲು ಜನ. ಇವಾಗ ನಾನು ತೋರಿಸ್ತಾರ ಶಾಸ್ತ್ರ, ನೀರು ತುಂಬೋ ಶಾಸ್ತ್ರ ಅಂತೆ. ಅದಕ್ಕೆ ನಮ್ಮ ಅಕ್ಕ ಮತ್ತು ನಮ್ಮ ನೇಬರ್ಸು, ನನಗೆ ಅತ್ತೆದೀರು ಆಗಬೇಕು, ಚಿಕ್ಕಮ್ಮ ಆಗಬೇಕು, ಅಣ್ಣ ಆಗಬೇಕು, ಅವರೆಲ್ಲ ಹೋಗ್ತಾ ಇದ್ದಾರೆ. ಇದರಲ್ಲಿ ಈ ಅಜ್ಜಿದೆ ಉಸ್ತುವಾರಿ. ಅದಕ್ಕೆ ಫಸ್ಟು ಕೊಳಾಯಿ ಪೂಜೆ ಮಾಡ್ತಾರೆ, ಅಂದರೆ ಗಂಗೆ ಪೂಜೆ ಮಾಡ್ತಾರೆ, ಕೊಳಾಯಿ ಅಲ್ಲ. ಬಟ್ ಇವಾಗೆಲ್ಲ ಕೊಳಾಯಿ ಪೂಜೆನೇ ಮಾಡ್ತಾರೆ. ಅದಾದಮೇಲೆ ಈ ಥರ ಬಿಂದಿಗೆಗೆ ಏನೇನೋ ಅವರ ರೀತಿಯಲ್ಲಿ ಪೂಜೆ ಮಾಡಿಬಿಟ್ಟು ತಲೆ ಮೇಲೆ ಹೊತ್ಕೊಂಡು ಮನೆಗೆ ತೊಗೊಂಬರ್ತಾರೆ. ನೋಡಿ ನಿಮಗೆ ಗೊತ್ತಾಗುತ್ತೆ ಹೇಗೆ ಮಾಡ್ತಾರೆ ಅಂತ. ಒಟ್ಟಿನಲ್ಲಿ ಯಾವ ವೀಡಿಯೋಸಲ್ಲೂ ನಾನಂತೂ ಕಾಣಿಸಲ್ಲ, ಯಾಕೆಂದರೆ ನಾನು ನನ್ನ ಫ್ರೆಂಡ್ ಮೆಹಂದಿಗೆ ಹೋಗಿದ್ದೆ, ಅದಕ್ಕೆ ನಾನು ಇರಲಿಲ್ಲ. ಬಟ್ ನಾನು ಹೇಳಿದ್ದೆ ವೀಡಿಯೋಸ್ ಎಲ್ಲ ತೆಗೀರಿ, ನಾನು ಈ ಥರ ವ್ಲಾಗ್ ಮಾಡಬೇಕು, ವ್ಲಾಗಿಗೆ ಹಾಕಬೇಕು ಅಂತ. ಅದಕ್ಕೆ ಎಷ್ಟು ಕಾಲೇಜಿಂದ ನಾನು ಹೇಳಿದ್ದಕ್ಕೆ ಎಲ್ಲರೂ ಎಲ್ಲ ಶಾಸ್ತ್ರದ್ದು ವೀಡಿಯೋಸ್ನ ತೆಗೆದು ಕ್ಲಿಪ್ಪಿಂಗ್ಸ್ನ ನನಗೆ ಕಳಿಸಿದ್ದಾರೆ ನಿಮಗೋಸ್ಕರ. ಅದಕ್ಕೆ ನೋಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅನ್ನೋದು ನಾನು. ಅದಾದಮೇಲೆ ನೆಕ್ಸ್ಟ್ ಇದ್ದಿದ್ದೆ ಬಳೆಶಾಸ್ತ್ರ. ಬಳೆಶಾಸ್ತ್ರ ಅಂದ್ರೇನು, ಬಳೆಗಳನ್ನೆಲ್ಲ ಇಟ್ಟು ಪೂಜೆ ಮಾಡಿ ಆಮೇಲೆ ಎಲ್ಲರಿಗೂ ಬಳೆ ತೊಡಿಸ್ತಾರೆ ಹೆಣ್ಮಕ್ಳಿಗೆ. ಮುಂದಿನ ಕಾರ್ಯಕ್ರಮ ಭತ್ತ ಕುಟ್ಟೋದು. ನೀವು ನೋಡಿರ್ಬೋದು, ನಾನು ವರ್ಮನ್ ವಿಡಿಯೋ ಅಲ್ಲೂ ಹಾಕಿದ್ದೆ ಈ ಥರ ಭತ್ತ ಕುಟ್ಟೋದನ್ನು. ಸೊ ಇಲ್ಲೂ ಅಷ್ಟೇ, ಏನೋ ಅವ್ರವ್ರ ರೀತಿಯಲ್ಲಿ 3 ಸಲ 4 ಸಲ ಅಂತ ಏನೋ ಭತ್ತನ ಕುಟ್ತಾರೆ. ಅದು ನೀಟಾಗಿ ಆಚೆ ಬರೋವರೆಗೂ ಎಷ್ಟು ಫೋರ್ಸ್ ಆಗುತ್ತೋ ಅಷ್ಟು ಫೋರ್ಸಾಗಿ ಚೆಲ್ಲಿದ್ರೂ ಪರವಾಗಿಲ್ಲ ಅಂತ ಚೆನ್ನಾಗಿ ಕುಟ್ತಾರೆ. ಈ ಶಾಸ್ತ್ರ ಎಲ್ಲ ಏನಕ್ಕೆ ಮಾಡ್ತಾರೆ ಅಂತ ನನ್ನನ್ನು ಕೇಳಬೇಡಿ, ಯಾಕೆಂದರೆ ನನಗೂ ಗೊತ್ತಿಲ್ಲ. ಕೇಳಿದ್ರು ನಮ್ಮ ಮನೆಯಲ್ಲೂ ಗೊತ್ತಿರಲ್ಲ, ಸುಮ್ಮನೆ ಅವಾಗಿಂದ ಪಾಲಿಸ್ಕೊಂಬಂದಿರ್ತಾರಲ್ಲ ಅದಕ್ಕೆ ಪಾಲಿಸ್ತಾರೆ. ನೆಕ್ಸ್ಟ್ ಏನು ಅಂದರೆ ಅರಿಶಿನ ಶಾಸ್ತ್ರ. ಇದಂತೂ ಎಲ್ರಿಗೂ ಗೊತ್ತಿರುತ್ತೆ, ನಾನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಇವನಿಗೆ ಅರಿಶಿನ ಹಚ್ಚೋ ವೀಡಿಯೋಸ್ ಎಲ್ಲ ನನಗೆ ಸಿಗಲಿಲ್ಲ. ಅದಕ್ಕೆ ಸರಿ ಅಷ್ಟೊಂದು ಕಷ್ಟ ಬಿಟ್ಟು ಫೋಟೋಗೆ ಪೋಸ್ ಕೊಡ್ತಾ ಇರೋ ಅರಿಶಿನ ಶಾಸ್ತ್ರದ ವೀಡಿಯೋನೇ ಹಾಕಿದ್ದೀನಿ. ಈ ಥರ ಸಿಂಪಲಾಗಿ ಮನೇಲೇ ಮಾಡಿ ಮುಗಿಸಿದ್ವಿ ನಾವು ಎಲ್ಲ ಶಾಸ್ತ್ರಗಳನ್ನ. ನೆನ್ನೆ ರಾತ್ರಿ ಹೂವು ಡೆಕೋರೇಷನ್ ಮಾಡ್ತಿದ್ರಲ್ಲ, ಲೇಟ್ ನೈಟ್ ಆಗಿತ್ತು, ನಾನು ಅದಕ್ಕೆ ರಾತ್ರಿ ತೆಗಿಲಿಲ್ಲ. ಆಗಲೇ ರಂಗೋಲಿ ಎಷ್ಟೊಂದು ಹೋಗೇ ಬಿಟ್ಟಿದೆ. ಬೆಳಗ್ಗೆ ಟಿಫನ್ಗೆ ಅಂತ ಬಿಸಿ ಬಿಸಿ ಟೊಮೆಟೊ ಬಾತ್ ಜೊತೆಗೆ ಮೊಸರು ಬಜ್ಜಿ ತಿಂದೆ. ನಾವೆಲ್ಲ ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇದ್ದೀವಿ, ಅದಕ್ಕೆ ಪ್ಯಾಕಿಂಗ್ ನೋಡಿ ಹೆಂಗಿದೆ, ಎಷ್ಟಿದೆ ನೋಡಿ. ಲಗೇಜ್ ಲೆಕ್ಕ ಹಾಕ್ಬೇಕು ಎಷ್ಟಿದೆ ಅಂತ. ಇನ್ನು ನಮ್ಮ ಅತ್ತೆ ಮನೇಲಿ ಒಂದಷ್ಟಿದೆ, ಎಷ್ಟೊಂದಿದೆ ಲಗೇಜ್. ಟಾಟಾ ಹಾಯ್ ಅನ್ನು, ಹಾಯ್ ನಮಸ್ಕಾರ ಅನ್ನು. ನನ್ನ ಮಾತೆಗೆ ಒಂಚೂರು ಬೆಳೆನೇ ಅಲ್ಲ. ಛೇ, ಚಿಕ್ಕಮಂಗ್ಳೂರಿಗೆ ಹೋಗೋಕ್ಕೆ ನಾವು ಮಿನಿ ಬಸ್ನ ಬುಕ್ ಮಾಡಿದ್ವಿ. ಆ್ಯಂಡ್ ಆ್ಯಸ್ ಯೂಶುವಲ್ ನಿಮಗೆ ಗೊತ್ತು, ಹೋಗೋಕ್ಕೂ ಮುಂಚೆ ಎಲ್ಲೇ ಹೋಗೋಕ್ಕೂ ಮುಂಚೆ ಆ ಗಾಡಿಗೆ ಪೂಜೆ ಮಾಡೋ ಅಭ್ಯಾಸ. ಅದಕ್ಕೋಸ್ಕರ ಗಾಡಿಗೆ ಪೂಜೆ ಮಾಡಿ ಆಮೇಲೆ ನಮ್ಮ ಲಗೇಜ್ಗಳನ್ನೆಲ್ಲ ತುಂಬಿಸ್ಕೊಂಡು ನಾವು ಹೊರಟ್ವಿ ಬೆಂಗಳೂರು ಬಿಟ್ಟು ಚಿಕ್ಕಮಂಗ್ಳೂರಿಗೆ. ಸೊ ನಾವು ಹೊರಟಿದ್ದೀವಿ ಈಗ ಚಿಕ್ಕಮಂಗ್ಳೂರಿಗೆ. ಯಾರ್ಯಾರು ಬಂದಿದ್ದಾರೆ ನೋಡಿ ನೀವೇ. ನಾವು ಆಲ್ಮೋಸ್ಟ್ 25 ಸೀಟರ್ ಬಸ್ಸನ್ನು ಬುಕ್ ಮಾಡಿದ್ವಿ. ಸೊ ಆಲ್ಮೋಸ್ಟ್ ಎಲ್ಲರೂ ಫುಲ್ ಆಗಿದ್ದರು, ಇನ್ನೊಂದು 2-3 ಸೀಟ್ ಖಾಲಿ ಇತ್ತು. ಆ್ಯಂಡ್ ತುಂಬ ಅಂದರೆ ತುಂಬ ಲಾಂಗ್ ಜರ್ನಿ ಇತ್ತು, ಆಲ್ಮೋಸ್ಟ್ 7.5 hours ಆಗೋಯಿತು. ಅದಕ್ಕೆ ಟೈಮ್ ಪಾಸ್ ಮಾಡೋದಕ್ಕೆ ಅಂತ್ಯಾಕ್ಷರಿ ಆಡಿಕೊಂಡು
ಆಟ ಆಡ್ಕೊಂಡು ಹೋದ್ವಿ. ಹಾಡಲೇಬೇಕು ಕಂಕಣ ಕೂಡಿ Bite ಸರಿ ಮಾಡ್ಕೊ. ಮದುವೆ ಆಗಲೇಬೇಕು. ತುಂಬ ಎನರ್ಜೆಟಿಕ್ ಆಗಿ ಎಲ್ಲರೂ ಹಾಡುಗಳು ಹೇಳ್ಕೊಂಡು ಹೋದ್ವಿ. ನೀವೇ ನೋಡ್ಬೋದು, ನನ್ನ ಚಿಕ್ಕಪ್ಪ, ನಮ್ಮಕ್ಕ ಇವರೆಲ್ಲರೂ ಫುಲ್ ಇನ್ವಾಲ್ವ್ಮೆಂಟಲ್ಲಿ ಸಾಂಗ್ಸ್ ಎಲ್ಲ ಹೇಳ್ತಾಯಿದ್ರು. ಅದಾದಮೇಲೆ ಹಾಡಿ ಹಾಡಿ ಸುಸ್ತಾಯಿತು ಅಂತ ಫ್ಯಾಂಟಾ ತೊಗೊಂಬಂದು ಕೊಡ್ತಿದ್ದಾರೆ ನೋಡಿ ನನ್ನ ಚಿಕ್ಕಪ್ಪ. ಫ್ಯಾಂಟಾ ಕುಡಿದು ಆಮೇಲೆ ಈವ್ನಿಂಗ್ ಟೈಮ್ ಆಯಿತು, ಆಬ್ವಿಯಸ್ಲಿ ಕಾಫಿ ಕುಡಿಬೇಕಲ್ಲ, ಅದಕ್ಕೆ ಯಾರ್ಯಾರು ಕಾಫಿ ಕುಡಿತಾರೋ ಅವರೆಲ್ಲ ಕಾಫಿ ಕುಡಿದ್ರು. ಆಮೇಲೆ ನನ್ನ ಚಿಕ್ಕಮ್ಮ ಎಲ್ರಿಗೂ ಚಕ್ಲಿ ತೊಗೊಂಬಂದು ಚಕ್ಲಿನ ಹಂಚ್ತಾ ಇದ್ದಾರೆ ನೋಡಿ. ಅದಾದಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಹಂಗೆ ರಿಲ್ಯಾಕ್ಸ್ ಮಾಡಿಕೊಂಡು ಆಚೆ ಕಡೆ ವ್ಯೂಸ್ನ ನೋಡಿಕೊಂಡು ನಾವು ಹೋಗಿ ನಮ್ಮ ಡೆಸ್ಟಿನೇಷನ್ನ ರೀಚ್ ಆದ್ವಿ. ಅದು ಯಾವಾಗ ರೀಚ್ ಆದ್ವಿ? ರಾತ್ರಿ ರೀಚ್ ಆದ್ವಿ. ಆಲ್ಮೋಸ್ಟ್ 8 o'clock ಆಗಿದೆ. ನಾವು ಈಗ ಚಿಕ್ಕಮಂಗ್ಳೂರಿಗೆ ಬಂದು ರೀಚ್ ಆಗಿದ್ದೀವಿ. ಎಲ್ಲ ಟಯರ್ಡ್ ಫೇಸ್ ಆಗೋಗಿದ್ದೀವಿ. ಏನಿಲ್ಲ, ಇವತ್ತಿನೇನು ಶಾಸ್ತ್ರ ಇಲ್ಲ, ಎಲ್ಲ ನಾಳೆ ರೆಡಿ ಆಗಿಬಿಟ್ಟು ಡೈರೆಕ್ಟ್ ಮದುವೆ. ಬಿಕಾಸ್ ಶಾಸ್ತ್ರ ಎಲ್ಲ ನೆನ್ನೆನೇ ಆಗಿದೆ, ಅದಕ್ಕೆ ನಾಳೆ ಮದುವೆದು ಒಂದಷ್ಟಿಷ್ಟು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ, ನೋಡಿ. ನಮಗೆ ಇಲ್ಲಿ ಇದ್ದವ್ರಿಗೆ ಅಷ್ಟು ದೂರ ಹೋಗೋದೇ ಲಾಂಗ್ ಜರ್ನಿ ಅನಿಸುತ್ತೆ. 7 hours ಅಂತೂ ತುಂಬ ಲಾಂಗ್ ಅನ್ನಿಸ್ತು. ಅದಕ್ಕೆ ಹೋಗಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆದ್ವಿ. ಚೌಲ್ಟ್ರಿಲಿ ಫುಲ್ ನಾವೇ ಇದ್ದಿದ್ದು, ಯಾರೂ ಇರಲಿಲ್ಲ, ನಮಗೆ ಬಿಟ್ಬಿಟ್ಟಿದ್ರು. ಅದಕ್ಕೆ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಹರಟೆ ಹೊಡಿದ್ವಿ. ಆಮೇಲೆ ಚೌಲ್ಟ್ರಿನೆಲ್ಲ ನೋಡ್ಕೊಂಬಂದ್ವಿ. ಇಷ್ಟೆಲ್ಲ ಆದಮೇಲೆ ಊಟಕ್ಕೆ ಹೋಗ್ಬೇಕಿತ್ತಲ್ವ, ಹಸಿವಾಗಿತ್ತು. ಊಟ ಏನೋ ಅರೇಂಜ್ ಮಾಡಿದ್ರು, ತುಂಬ ಟೇಸ್ಟಿಯಾಗಿತ್ತು. ಹಪ್ಳ, ಪಾಯಸ, ಅನ್ನ ಸಾಂಬಾರೆಲ್ಲ ಹಾಕಿದ್ರು. ಅದಾದಮೇಲೆ ಮಿಕ್ಕಿರೋದೇನು ಮೆಹಂದಿ ನಡೀತಾ ಇದೆ ಇಲ್ಲಿ. ಇಬ್ರು ಮೆಹಂದಿ ಸ್ಪೆಷಲಿಸ್ಟ್ಗಳು ಹಾಕ್ತಾ ಇದ್ದಾರೆ. ಮದುವೆ ಹುಡ್ಗನ್ ಕೈಲಿರೋ ಮೆಹಂದಿ ನೋಡಿ, ತೋರ್ಸ ನೋಡಿ. ಸಿಂಪಲ್ ಆಗಿ ಇದು ರವಿಕುಮಾರ್ ಸುಜಾತ ಅಂತ.